ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಒಂದು ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನೋಡಿ, ಇವತ್ತು ಬೆಳಿಗ್ಗೆ ನಾನು 5 ಗಂಟೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. 5 ಗಂಟೆಯಿಂದ 11 ಗಂಟೆವರೆಗೂ ನನ್ನ ಡೇ ವ್ಲಾಗ್ ಹೇಗಿರುತ್ತೆ, ಡೇ ವ್ಲಾಗ್ ಅಲ್ಲ, ಮಾರ್ನಿಂಗ್ 5 ಓ ಕ್ಲಾಕಿಂದ 11 ಓ ಕ್ಲಾಕ್ವರೆಗೂ ಯಾವ ಥರ ಇರುತ್ತೆ ನನ್ನ ಬ್ಯುಸಿ ರೊಟೀನ್ ಅಂತಂದೇ ಹೇಳ್ಬೋದು. ಸೊ ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಯಾವ್ಯಾವೆಲ್ಲ ಕೆಲಸ ಮಾಡಿದೆ ಅನ್ನೋದು. ಒಬ್ಬ ಹೆಣ್ಮಗಳು ಮನೇಲಿ ಇದ್ಕೊಂಡು ಎಷ್ಟೆಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ, ಚಿಕ್ಕ ವಿಡಿಯೋದಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ನಮ್ಮಂಥವರಿಗೂ ಹೊಸಬರಿಗೆಲ್ಲ ಅವಕಾಶ ಮಾಡಿಕೊಟ್ರೆ ನಾವು ಒಂಚೂರು ಬೆಳೆಯೋಕ್ಕೆ ಸಾಧ್ಯ ನಿಮ್ಮಿಂದ. ಸೊ ಹಂಗಾಗಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಹೊರಗಡೆ ಕಸ ಎಲ್ಲ ಹೊಡಿತಾ ಇದ್ದೀನಿ. ಈಗ ಮೇಲ್ಗಡೆ ಸ್ಟೆಪ್ ಎಲ್ಲ ಹೊಡೆದೆ. ಈಗ ಕಸ ಎಲ್ಲ ಹೊಡೆದ್ಬಿಟ್ಟು 5 ಗಂಟೆ ಅಷ್ಟರಲ್ಲೇ ನಮ್ಮೂರಲ್ಲಿ ನೀರು ಬಿಟ್ಬಿಡ್ತಾರೆ. ನಾವು ಬೀದಿನಲ್ಲಿ ನೀರು ಹಿಡಿಯೋದ್ರಿಂದ 5 ಗಂಟೆಗೆ ಅವ್ರು ಬಿಟ್ಟಾಗ ಇಟ್ಕೋಬೇಕು. ನಾವು ಯಾವುದೇ ಥರ ಇದು ಆಗಲಿ, ಯಾವುದು ಬೋರು ಆ ಥರ ಏನು ಹಾಕ್ಸಿಲ್ವಲ್ಲ. ಸೊ ಹಂಗಾಗಿ ಗ್ರಾಮ ಪಂಚಾಯತಿಯಿಂದ ಬಿಡೋ ನೀರನ್ನ ಇಟ್ಕೋಬೇಕು ನಾವು. ಅವರು 5 ಗಂಟೆ ಅಷ್ಟರಲ್ಲಿ ಬಿಟ್ಬಿಡ್ತಾರೆ ಡೈಲಿನೂ. ನಾನು 5 ಗಂಟೆ ಅಷ್ಟರಲ್ಲೇ ನನ್ನ ಕೆಲಸಗಳನ್ನ ಡೈಲಿ ಈ ಥರ ಸ್ಟಾರ್ಟ್ ಮಾಡಿಬಿಡ್ತೀನಿ. ಈಗೆಲ್ಲ ಹೊರಗಡೆ ಎಲ್ಲ ತೊಳೆದಿದ್ದಾಯಿತು, ಕಸ ಹೊಡೆದಿದ್ದಾಯಿತು, ಕಸ ಹೊಡೆದು ಈಗ ಎಲ್ಲ ತೊಳಿತಾ ಇದ್ದೀನಿ. ಮೇಲ್ಗಡೆ ಸ್ಟೆಪ್ ಎಲ್ಲ ತೊಳೆದು ಆಗಲೇ ಒಂದು ಮಾಪಲ್ಲಿ ಎಲ್ಲ ಒರೆಸಿದ್ದಾಯಿತು. ಈಗ ಈ ಕೊಡದಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಫುಲ್ಲು ನಾವು ಚಪ್ಪರ ಹಾಕ್ತಾಯಿದ್ದೀವಿ ಕುರಿ ಮರಿಗಳಿಗೆ. ಸೊ ಹಂಗಾಗಿ ಇದೆಲ್ಲ ಫುಲ್ ಗಲೀಜಾಗಿತ್ತು. ಅದಕ್ಕೆ ಸ್ವಲ್ಪ ನೀರಲ್ಲೇ ಚೆನ್ನಾಗೇ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ನೀರೆಲ್ಲ ಹಾಕ್ತಾಯಿದ್ದೀನಿ, ಮಣ್ಣೆಲ್ಲ ಹೊರಟೋಗ್ಲಿ ಅಂತ. ಧೂಳು ಜಾಸ್ತಿ ಇತ್ತು, ಮಣ್ಣೆಲ್ಲ ಹೊಡೆದಾಕಿದ್ದೆ. ಸೊ ಧೂಳು ಜಾಸ್ತಿ ಇತ್ತು ನೋಡಿರಿ. ಆ ಕಡೆ ಎಲ್ಲ ನಾವು ತೀರುಗಳೆಲ್ಲ ಹಾಕಿದ್ದೀವಿ ಈ ಕಡೆ, ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ಈ ನೀರು ಬರಬೇಕಾದ್ರೆ ತೊಳೆದ್ರೇ ಮತ್ತೆ ನಮಗೆ ನೀರು ಸಿಗಲ್ವಲ್ಲ. ಹಂಗಾಗಿ ಬಟ್ಟೆ ತೊಳೆಯೋಕ್ಕೂ ಮತ್ತು ಮನೆಯಲ್ಲಿ ಪಾತ್ರೆಗಳು ಅದು ಇದು ಎಲ್ಲ ತೊಳೆಯೋದು ಭಾಳ ಇರುತ್ತಲ್ಲ. ಸೊ ಹಂಗಾಗಿ ಅದಕ್ಕೆಲ್ಲ ವೇಸ್ಟೇಜ್ ಆಗಿಬಿಡುತ್ತೆ. ಮುಂಚೆ ತೊಳಿಲಿಲ್ಲ ಅಂದರೆ ನಾವು ಇದನ್ನೆಲ್ಲ ಎಲ್ಲನೂ ಮತ್ತೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ನೀರು ಬಿಡಬೇಕಾದ್ರೇ ಎಲ್ಲ ತೊಳೆದು ಬಿಡ್ತೀನಿ ಎಲ್ಲನೂ. ಅದಕ್ಕೋಸ್ಕರ ನಮ್ಮೂರಲ್ಲಿ, ನಮ್ಮ ಏರಿಯಾದಲ್ಲಿ ಎಲ್ಲರೂ 5 ಗಂಟೆಗೆ ಎದ್ದುಬಿಡ್ತಾರೆ. ಎದ್ದುಬಿಟ್ಟು ನೀರು ಬಿಡೋಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಟೈಮಿಂಗ್ಸ್ಗೆ ನೀರು ಬಿಡ್ತಾರೆ. ನಮ್ಮ ಏರಿಯಾದಲ್ಲಿ ಮಾತ್ರ 5 ಗಂಟೆಗೆ ಬಿಡ್ತಾರೆ. ಅದಕ್ಕೋಸ್ಕರ ನಾವು 5 ಗಂಟೆಗೆ ಎದ್ದೇಳ್ತೀವಿ. ಈಗ ಎಲ್ಲ ತೊಳೆದಿದ್ದಾಯಿತು. ನಾನು ಇದು ರಂಗೋಲಿ ಬಿಡಿಸ್ತಾ ಇದ್ದೀನಿ ನೋಡಿರಿ. ಇಷ್ಟೇ ರಂಗೋಲಿನೇ ನಾನು ಬಿಡಿಸೋದು, ಯಾಕಂದರೆ ಅದು ರೀಸನ್ ಹೇಳ್ತೀನಿ ಮುಂದೆ. ಸೊ ಇಷ್ಟು ಚಿಕ್ಕದಾಗೆ ಅದೊಂದು ಬಿಡಿಸ್ಬಿಟ್ಟು ಈಗ ಮತ್ತೆ ಒಳಗಡೆ ಕೆಲಸ ಎಲ್ಲ ಮುಗಿಸ್ಬೇಕು. ನಾನು ಇದನ್ನು ಮೇಯ್ನಾಗಿ ತೋರಿಸಿದ್ದೀನಿ, ಎಲ್ಲ ಪ್ರೋಸೆಸ್ಸಾಗಿ ಏನು ತೋರಿಸಿಲ್ಲ. ಕೆಲಸ ನಾನು ಮಾಡಿರೋದು ಇವತ್ತು 11 ಗಂಟೆವರೆಗೂ ಮೇಯ್ನಾಗಿ ಯಾವ್ಯಾವ ಕೆಲಸ ತೋರಿಸ್ಬೇಕು ಅಂತ ಅನ್ನಿಸ್ತು ನನಗೆ, ಅದೆಲ್ಲ ನಾವು ತೋರಿಸಿದ್ದೀನಿ. ಮಿಕ್ಕಿರೋ ಕೆಲಸಗಳೆಲ್ಲ ಆ್ಯಡ್ ಮಾಡೋಕ್ಕಾಗಿಲ್ಲ. ಎಲ್ಲ ಆ್ಯಡ್ ಮಾಡಿದ್ರೆ ಫುಲ್ ಲೆಂತಿ ಆಗಿಬಿಡುತ್ತೆ. ಸೊ ಹಂಗಾಗಿ ಈಗ ನೋಡಿ, ನಾನು ಏನಕ್ಕೆ ಆ ಥರ ಚಿಕ್ಕ ರಂಗೋಲಿ ಹಾಕೋದಂದರೆ, ಮೇಲ್ಗಡೆ ನೋಡಿ ಆ ನೀರು ಅಂದರೆ ಈ ಕಡೆ ಚರಂಡಿ ಎಲ್ಲ ಇಲ್ಲ, ರೋಡ್ಗೆ ಬಂದುಬಿಡುತ್ತೆ ನೀರೆಲ್ಲನ. ಸೊ ಹಂಗಾಗಿ ಅಲ್ಲಿ ಹಾಕಿದ್ರೂ ಎಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟು ಚಿಕ್ಕದಾಗಿ ಅಲ್ಲಿ ರಂಗೋಲಿ ಅಷ್ಟೇ ನಾನು ಬಿಡಿಸೋದು. ಇದು ಹೊರಗಡೆ ನೋಡಿ, ಈ ಕಡೆ ಬಿಡಿಸ್ಬಿಟ್ರೆ ಎಲ್ಲ ನೀರಿಗೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಇಷ್ಟು ರಂಗೋಲಿ ಬಿಡಿಸ್ತೀವಿ ಡೈಲಿ. ಈ ಥರ ತೊಳೆದು ಬಿಡಿಸ್ಲಿಲ್ಲ ಅಂದರೆ ರಂಗೋಲಿ ಏನೋ ಒಂಥರ ಕಳ್ಕೊಂಡಂಗಿರುತ್ತೆ ಮನೆ ಮುಂದೆ. ಸೊ ಹಂಗಾಗಿ ಅದು ಡೈಲಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಅದು ರಂಗೋಲಿ ಬಿಡಿಸೋದು. ಅದೆಲ್ಲ ಮುಗೀತು. ಹೊರಗಡೆ ಕೆಲಸ ಇನ್ನೇನೋ. ಒಳಗಡೆ ಈಗ ಸ್ಟವ್ ರಾತ್ರಿ ಸ್ವಲ್ಪ ಕುಕ್ಕರ್, ನಮ್ಮದು ಹಳೆ ಕುಕ್ಕರ್ ಆಗಿರೋದ್ರಿಂದ ಎಲ್ಲ ವಿಸಲ್ ಬಂದುಬಿಟ್ಟು ಉಕ್ಕು ಬಂದುಬಿಡ್ತು ಅನ್ನಕ್ಕೆ ಹಾಕಿದರೆ. ಸೊ ಅದನ್ನು ಈಗ ಬೆಳಿಗ್ಗೆನೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಡೈಲಿ ಈ ಥರ ಬೆಳಿಗ್ಗೆ ಎದ್ದಿದ ತಕ್ಷಣ ತೊಳಿಬೇಕು ಸ್ಟವ್ವು. ಇಲ್ಲಾಂದರೆ ಫುಲ್ ಎಲ್ಲ ಗಲೀಜು ಥರ ಆಗಿರುತ್ತೆ, ನಾವು ಡೇ ಫುಲ್ ಅಡುಗೆ ಮಾಡಿರ್ತೀವಲ್ಲ. ಸೊ ಹಂಗಾಗಿ ನಾನು ನೈಟೇ ತೊಳಿತೀನಿ. ಒಂದೊಂದು ದಿನ ಟೈಮ್ ಇಲ್ಲ ಅಂದರೆ ಬೆಳಿಗ್ಗೆ ಹೊತ್ತು ಎದ್ದು ತೊಳ್ಕೊತೀನಿ ಈ ಥರ. ಇನ್ಮೇಲೆ ಫುಲ್ ಬ್ಯುಸಿನೇ ಇರುತ್ತೆ ನನ್ನ ರೊಟೀನು. ಡೈಲಿ ಕೆಲಸಗಳು ಬ್ಯುಸಿನೇ ಇರುತ್ತೆ. ಯಾಕಂದರೆ ಸ್ವಲ್ಪ ಕುರಿ ಮರಿಗಳು ಈ ಥರ ಎಲ್ಲ ತಗೊಂಡಿದ್ದೀವಲ್ಲ ನಾವು, ಅದಕ್ಕೋಸ್ಕರ ಅದು ಇದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಇನ್ನು ಟೈಮ್ ಸರಿಯಾಗಿ ಅಡುಗೆಗಳು ಮಾಡಬೇಕು, ಅವ್ರನ್ನೆಲ್ಲ ಕಳಿಸ್ಕೊಡ್ಬೇಕು. ಹಂಗಾಗಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಈಗ ಹಾಲು ತಗೊಂಡು ಬಂದೆ. ನಾವು ಮನೆ ಹತ್ರ ಹೋಗ್ಬಿಟ್ಟು ಹಾಲು ತಗೊಂಡು ಬಂದು ಈಗ ಕಾಫಿಗೆ ಅಂತ ಇಟ್ಟಿದ್ದೀನಿ. ಈ ಚಳಿಯಲ್ಲಿ ಕಾಫಿ ಕುಡಿದ್ರೇ ತುಂಬ ಚೆನ್ನಾಗಿರುತ್ತೆ ಚಳಿಗೆ. ಟೀ ಎಲ್ಲ ಮಾಡ್ತಾಯಿಲ್ಲ ಈಗ ಈ ನಡುವೆ. ಚಳಿಗಾಲ ಬಂದಾಗಿಂದ ಟೀ ಬಿಟ್ಟಾಕ್ಬಿಟ್ಟಿದ್ದೀವಿ, ಕಾಫಿನೇ ಮಾಡ್ತಾ ಇರೋದು. ಸೊ ಸಕ್ಕರೆ ಎಲ್ಲ ಹಾಕ್ತಾಯಿದ್ದೀನಿ. ಹಾಲು ಕಾಯಿಸಿದೆ, ಫಸ್ಟ್ ಹಾಲು ಕಾಯಿಸ್ಬಿಟ್ಟು, ಎಮ್ಮೆ ಹಾಲು ಇದು. ಸೊ ಹಂಗಾಗಿ ಸ್ವಲ್ಪ ಹಾಲು ಹಾಕಿದ್ರೂ, ಜಾಸ್ತಿ ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ ಕಾಫಿ, ಮಂದನೇ ಇರುತ್ತೆ. ಅಷ್ಟೊಂದು ನೀರಾಗಿ ಏನು ಕಾಣಲ್ಲ ನೋಡಿ. ಎಲ್ಲ ಕಾಯಿಸೋಕ್ಕಿಟ್ಟಿದ್ದೀನಿ. ಫಸ್ಟ್ ಹಾಲು ಕಾಯಿಸ್ಬಿಟ್ಟು ಆಮೇಲೆ ನಾನು ಸಕ್ಕರೆ ಹಾಕ್ತೀನಿ. ಈಗೆಲ್ಲ ಕಾದಿದೆ. ನಾನು ಸಡನ್ನಾಗಿ ಓಪನ್ ಮಾಡಿದ್ರೆ ಕಾಫಿ ಪೌಡ್ರ್ ಡಬ್ಬಿ ನೋಡಿರಿ, ಕಾಫಿ ಪೌಡ್ರ್ ಮುಗಿದ್ಬಿಟ್ಟಿದೆ. ಸೊ ಇಲ್ಲಿ ತರ್ಸೋಕ್ಕೂ ಸ್ವಲ್ಪ ದೂರ ಅಂಗಡಿಗಳು. ಹಂಗಾಗಿ ಮಾನ್ವಿಕನ್ಗೆ ಹೇಳಿದ್ರೆ ಅವ್ನು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಸ್ವಲ್ಪ ಕವರೆಲ್ಲ ಹಾಕ್ಸ್ಕೊಂಡು ಬಂದಿದ್ದಾನೆ ನೋಡಿರಿ. ಅದು ಕಾಫಿ ಪೌಡ್ರ್ ನಾನೀಗ ಹಾಕ್ತಾಯಿದ್ದೀನಲ್ಲ, ಅದು ಮಾನ್ವಿಕ್ ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ತಗೊಂಡು ಬಂದಿರೋದು. ಈಗ ಕಾಫಿ ಎಲ್ಲ ಬೆರೆಸ್ಬಿಟ್ಟು ಫಿಲ್ಟರ್ ಕಾಫಿನೇ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಇದು. 10 ರೂಪಾಯಿ ಪಾಕೆಟನ್ನು ನಮ್ಮೂರ ಕಡೆ ಎಲ್ಲ ಇದನ್ನೇ ಮಾಡೋದು, ಕಾಫಿ ಪೌಡ್ರಾಗಿ ಯೂಸ್ ಮಾಡೋದು.
ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಅರವಿಂದ್ ನಿತಿನ್ ಇಬ್ಬರು ಮಲಗಿದ್ದಾರೆ, ಅವ್ರು ಎದ್ದಿಲ್ಲ. ನಮ್ಮ ಮನೆಯವರು ಮಲಗಿದ್ದಾರೆ. ನಾನೊಬ್ಬಳೇ ಎದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಒಂದೊಂದಾಗಿ. ಪಾತ್ರೆಗಳೆಲ್ಲ ತೊಳ್ಕೊಂಡೆ. ಸೊ ಆ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ. ಏನಕ್ಕೆ ಎಲ್ಲ ಪ್ರೊಸೆಸ್ಸಾಗಿ ಇನ್ನು ಅದೂ ಅಂದರೆ ಯೂಸ್ ಇಲ್ಲದೆ ಇರೋವು ಭಾಳ ತೋರಿಸಿಲ್ಲ ಇದರಲ್ಲಿ. ಇವು ಯೂಸ್ ಇಲ್ಲ ಅಂದ್ಕೊಳ್ರಿ, ಕಾಫಿದು ಇದೆಲ್ಲನೂ. ಆದರೆ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಮೇಯ್ನಾಗಿ ಅಷ್ಟೇ. ಈಗ ಕಾಫಿ ಎಲ್ಲ ಫಿಲ್ಟರ್ ಮಾಡಿಬಿಟ್ಟು ಈಗ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಎಬ್ಬರಿಸ್ದೆ. ಎಲ್ಲರನ್ನೂ ಎಬ್ಬರಿಸ್ಬಿಟ್ಟು ಈಗ ತಗೊಂಡೋಗಿ ಕೊಡೋದೇನೆ. ಅವ್ರಿಗೆಲ್ಲ ಕೊಟ್ಟು ನಾನು ಕುಡಿದು ಆಮೇಲೆ ಮುಂದಿನ ಕೆಲಸ ಮಾಡಬೇಕು. ಏನೇ ಆಗಲಿ, ನಾವು ಎಷ್ಟೇ ಹೊತ್ತಿಗೆ ಎದ್ದಿರಲಿ, ಏನೇ ಕೆಲಸ ಮಾಡಿರಲಿ ಕಾಫಿ ಟೀ ಕುಡಿಲಿಲ್ಲ ಅಂದರೆ ತಲೆನೇ ಓಡಲ್ಲ. ಇಷ್ಟೊಂದು ಕೆಲಸ ಮಾಡ್ತೀವಿ, ಅದರಲ್ಲೂ ಕಾಫಿ ಟೀ ಬಿಟ್ಟಾಕ್ಬಿಡ್ಬೇಕು, ಸ್ವಲ್ಪ ವೆಯ್ಟ್ ಗೇನ್ ಆಗ್ತೀವಿ ಜಾಸ್ತಿ ಅಂತ ಹೇಳ್ಬಿಟ್ಟು ಅದೊಂದು ಭಯ ಇರುತ್ತೆ. ಆದರೆ ಏನು ಬಿಡಬೇಕು ಅಂದರೂ ನನಗೆ ಕಾಫಿ ಟೀ ಬಿಡಬೇಕಂದ್ರೆ ನಿಜವಾಗ್ಲೂ ಇಷ್ಟನೇ ಆಗಲ್ಲ ಮನಸ್ಸಿಗೆ. ಒಂದು ಸ್ವಲ್ಪ ಅಲ್ಲ, ನಾನು ಈ ಗ್ಲಾಸ್ ತುಂಬ ಕುಡಿಲೇಬೇಕು. ನಾನು ಸ್ವಲ್ಪ ಕುಡಿದ್ರೂ ನನ್ನ ಮನಸ್ಸು ಸುಮ್ಮನೆ ಇರಲ್ಲ, ಮತ್ತೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಒಂದು ಗ್ಲಾಸ್ ಕುಡಿದೇ ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಫಿಲ್ಟರ್ ಮಾಡ್ಕೊಂಡು ಈಗ ತಗೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮವ್ರ ಮನೆ ಹತ್ರದಿಂದ ತರೋದು ಹಾಲಿದು. ನನಗಂತೂ ಈ ಕಾಫಿ ತುಂಬ ಇಷ್ಟ ಆಗುತ್ತೆ. ಹಾಲಲ್ಲೇ ಕೂತ್ಕೊಂಡು ನೋಡಿ, ಮಾನ್ವಿಕೆಲ್ಲ ಬಂದು ನನಗೆ ಕಾಫಿ ಪುಡಿ ಎಲ್ಲ ಕೊಟ್ಟನಲ್ಲ, ಅವನಿಗೂ ಸ್ವಲ್ಪ ಕೊಟ್ಟೆ. ಅವನು ಕುಡ್ಕೊಂಡು ಅಲ್ಲಿ ಕೂತಿದ್ದಾನೆ. ಈಗ ನಾವು ಒಬ್ಬರೊಬ್ಬರಾಗಿ ಎಲ್ಲ ಮಾತಾಡ್ತಾ ಈಗ ಸ್ವಲ್ಪ ಹೊತ್ತಾದರೂ ಒಂದು 10 ನಿಮಿಷ ಆದರೂ ಕೂತ್ಕೊಂಡು ಮಾತಾಡ್ಕೊಂಡು ಹಿಂಗೆ ಕಾಫಿ ಟೀ ಕುಡಿಯೋವರೆಗೂ ಆರಾಮಾಗಿ ಫ್ರೀಯಾಗಿ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀವಿ ಈ ಥರ. ಸೊ ಇದು ನನಗೆ ತುಂಬ ಇಷ್ಟ ಆಗುತ್ತೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಕಾಫಿ ಕುಡಿಯೋವರೆಗೂ ಅಂತಂದು. ಸೊ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ರಾತ್ರಿಯೇ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಸಿಟ್ಟಿದ್ದೆ. ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಚಪಾತಿ ಅಷ್ಟೇ ತುಂಬ ಸಾಫ್ಟ್ ಇರುತ್ತೆ ತಿನ್ನೋಕ್ಕೆ ಅಂತ. ಸೊ ಹಂಗಾಗಿ ಟಿಫನ್ಗೇನೋ ಅದು ಸಾಂಬಾರಿತ್ತು, ಅದಕ್ಕೋಸ್ಕರ ನಾನು ಅದು ಹಿಟ್ಟು ಕಲಸಿಟ್ಟಿದ್ದೆ. ಅಷ್ಟರಲ್ಲಿ ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಮುಗಿಸಿ ಸ್ನಾನಕ್ಕೆ ಅಂತ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಲ್ಲ. ಸೊ ಹಂಗಾಗಿ ನೀರು ಕಾಯಿಸ್ತಾ ಇದ್ದೀನಿ. ನಾವು ಸೌದೆ ಒಲೆಯಲ್ಲೇ ಕಾಯಿಸ್ಕೊಳ್ಳೋದು ನೀರು. ನೋಡಿ ಹೊರಗಡೆ ಇದು ಸೌದೆ ಒಲೆ ಹಾಕ್ಕೊಟ್ಟಿತ್ತು ನಮ್ಮಮ್ಮ. ಸೊ ಅದರಲ್ಲೇ ಕಾಯಿಸ್ತೀನಿ. ಇದು ಪಾತ್ರೆ ನೀರು ಕಾಯಿಸೋ ಪಾತ್ರೆನೇ ಅದು. ನೀರು ಕಾಯಿಸೋಕ್ಕೆ ಅಂತಂದೇ ಸಪ್ರೇಟಾಗಿ ಅದನ್ನ ಎತ್ತಿಟ್ಟಿದ್ದೀನಿ. ಅಲ್ಲಿ ಉರಿ ಇಟ್ಬಿಟ್ಟು ಮತ್ತೆ ಒಳಗಡೆ ಬಂದು ನೋಡಿದೆ, ಇಟ್ಟು ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು. ಈಗ ಇದರಿಂದ ಸ್ವಲ್ಪ ಚಪಾತಿ ಒಸೆಯೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ನಾನಕ್ಕಾಗಲೇ ನೀರಾಗಲೇ ಕಾಯಿಸಿದ್ದೆ. ಅದು ಕಾದಿತ್ತು. ಅವ್ರಿಗೆ ಸ್ನಾನಕ್ಕೆ ಅಂತ ಆಗಲೇ ಹಿಡ್ಕೊಟ್ಟು ಮತ್ತು ಅದು ಕಾಯೋವರೆಗೂ ಮತ್ತು ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಅದು ಕಾದ್ಮೇಲೆ ಅವ್ರಿಗೆ ನೀರು ಎಲ್ಲ ಹಿಡ್ಕೊಟ್ಟು ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಬಕೆಟ್ಗೆ ಹಾಕಿ ಅವ್ರಿಗೆ ಸ್ನಾನಕ್ಕೆ ಕೊಟ್ಟುಬಿಟ್ಟು ಬಂದು ಈಗ ಚಪಾತಿ ಎಲ್ಲ ಒಸಿತಾ ಇದ್ದೀನಿ. ಆಗಲೇ ಟೈಮ್ ಬಂದು ಒಂದು 9:30 ಆಗಿತ್ತು. ಇನ್ನೇನು ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಫಸ್ಟ್ ಅವ್ರಿಗೆ ಚಪಾತಿ ಒಸ್ಕೊಡೋಣ. ನಾವು ನಾನ್ ವೆಜ್ ಮಾಡಿದ್ವಿ ನೈಟು. ಸೊ ಹಂಗಾಗಿ ನಾನು ನಾನ್ ವೆಜ್ಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಒಸ್ದಿಡ್ತಾ ಇದ್ದೀನಿ. ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ ಈ ಚಪಾತಿ. ಮತ್ತು ಮಕ್ಕಳು ಬಾಕ್ಸೇನು ತಗೊಂಡೋಗಲ್ಲ ಅವರು. ಸೊ ಹಂಗಾಗಿ ಮಧ್ಯಾಹ್ನಕ್ಕೇನಿಲ್ಲ ರಿಸ್ಕು. ಬೆಳಿಗ್ಗೆ ಮಾತ್ರ ಈ ಥರ ಹೊಸ್ದು ಸುಟ್ಕೊಟ್ರೆ ತಿಂದು ಆರಾಮಾಗಿ ಹೋಗ್ಬಿಡ್ತಾರೆ. ಹಂಗಾಗಿ ಚಪಾತಿ ಎಲ್ಲ ಒಸಿತಾ ಇದ್ದೀನಿ. ಮತ್ತು ಇವ್ರು ಹೋದ್ಮೇಲೆ ತುಂಬ ಕೆಲಸ ಇದೆ. ನಾನು 11 ಗಂಟೆವರೆಗೂ ಅಷ್ಟೇ ನಾನು ಇದು ಶೂಟ್ ಮಾಡಿರೋದು ವೀಡಿಯೋ. 11 ಗಂಟೆ ಆದಮೇಲೆ ಮತ್ತೆ ಬಟ್ಟೆ ತೊಳೆಯೋದು ಇದೆಲ್ಲ ಭಾಳ ಕೆಲಸ ಇದೆ. ಒಂದೊಂದು ಸಲ ಈ ಥರ ಸಾಂಬಾರಿದ್ದರೆ ಬೆಳಗ್ಗೆ ಟೈಮೇ 5 ಗಂಟೆಗೆ ನೀರು ಬಿಡ್ತಾರಲ್ಲ, ಆವಾಗಲೇ ಬಟ್ಟೆ ತೊಳೆದಾಕ್ಬಿಡ್ತೀನಿ. ಸೊ ಇವತ್ತು ತೊಳಿಲಿಲ್ಲ. ಇವತ್ತೇನೆಲ್ಲ ಮಾಡಿದೆ ಅನ್ನೋದನ್ನ ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಈಗ ನೋಡಿ ಚಪಾತಿ ಎಲ್ಲ ಒಸ್ಬಿಟ್ಟು ಈಗ ಅವ್ರಿಗೆ ಬಾಟ್ಲಿಗೆಲ್ಲ ನೀರು ತುಂಬಿ ಮತ್ತು ಅವ್ರ ಬ್ಯಾಗೆಲ್ಲ ಇಟ್ಟೆ. ನನ್ನ ಮಗನಿಗೆ ಬಾಟ್ಲಿಗೆ ನಾನೇ ತುಂಬಬೇಕು ನೀರು. ಡೈಲಿ ಅಷ್ಟೇ ನನಗೆ ಅದು ಕೆಲಸ ಒಪ್ಪಿಸ್ಬಿಟ್ಟಾನೆ. ಅದನ್ನು ಮಾಡ್ಕೊಂಡು ಮತ್ತು ಬಟ್ಟೆ ಐರನ್ ಮಾಡಿಟ್ಟು ಅವನಿಗೆ ಯೂನಿಫಾರಮು ಮತ್ತು ಚಪಾತಿ ಸುಡೋಕೆ ಬಂದಿದ್ದೀನಿ ಈಗ. ಅಷ್ಟರಲ್ಲಿ ನನ್ನ ಮಕ್ಕಳೂ ಹೆಲ್ಪ್ ಮಾಡ್ತಾರೆ ನನಗೆ. ವೀಡಿಯೋ ಈ ಥರ ಎಲ್ಲ ಶೂಟ್ ಮಾಡೋದು ನಮ್ಮ ಮನೆಯವರಿಲ್ಲ ಅಂದರೆ ಸೊ ಅವರೇ ತಪ್ಪದೆ ಈ ಥರ ಶೂಟ್ ಮಾಡಿಕೊಡ್ತಾರೆ ವೀಡಿಯೋ ಸ್ವಲ್ಪ. ಯಾಕಂದರೆ ಟ್ರೈಪಾಡು ನಮ್ಮ ಅಡುಗೆ ಮನೆಯಲ್ಲಿ ಇಟ್ಕೊಳಕ್ಕೆ ಅದು ಸಾಕಾಗಲ್ಲ, ಯಾಕೋ ಗೊತ್ತಿಲ್ಲ. ಅದು ಶೆಲ್ಫ್ ರಾಂಗಿದಾವೋ ಅದೇನೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಟ್ರೈಪಾಡ್ ಹಿಡಿಯಲ್ಲ ಇಲ್ಲಿ. ಸೊ ಹಂಗಾಗಿ ಈ ಥರ ಅಡುಗೆ ಮನೆ ಕೆಲಸ ಇದ್ದಾಗ ಮಾತ್ರ ಯಾರಾದರೂ ಶೂಟ್ ಮಾಡಲೇಬೇಕು ವೀಡಿಯೋನ. ಅರವಿಂದನ ಸ್ಕೂಲ್ ಇರೋದು 10:30ಗೆ, ಅದಕ್ಕೆ ಟೈಮ್ ಆಗೋಗುತ್ತೆ. ಮತ್ತು ಆಗಲೇ 9:45 10 ಗಂಟೆ ಆಗ್ತಾಯಿತ್ತು ಆಗಲೇ ಟೈಮು. ಸೊ ಈಗ ಬೇಗ ಅವ್ರಿಗೆ ಸುಟ್ಬಿಟ್ಟು 1-2 ಕೊಟ್ಬಿಟ್ರೆ ತಿಂದುಬಿಟ್ಟು ಹೊರಡ್ತಾನೆ. ಆಮೇಲೆ ಇದಾದಮೇಲೆ ಇನ್ನೂ ಭಾಳ ಕೆಲಸ ಇದೆ ಇವತ್ತು ಡೇ ಫುಲ್ಲು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ತಪ್ಪದೇನೆ. ಈಗ ನೋಡಿ ಚಪಾತಿ ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಇರಬೇಕು ನಮ್ಮ ಮನೆಯಲ್ಲಿ. ಸ್ವಲ್ಪ ಹಾಕಿದ್ರೂ ತಿನ್ನಲ್ಲ ಚಪಾತಿಗೆ. ನನಗೆ ಎಣ್ಣೆ ಜಾಸ್ತಿ ಇರಬೇಕು ಅಂತಂದೇ ಕೇಳ್ತಾನೆ ನನ್ನ ಮಗ. ಸೊ ಹಂಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿದ್ದೀನಿ. ಅನ್ಬೋದು ನೀವು ಇಷ್ಟೊಂದು ಆಯಿಲ್ ಹಾಕ್ತಿದ್ದೀರಲ್ಲ ಅಂತಂದು ಹೇಳ್ಬಿಟ್ಟು. ಆದರೆ ನನ್ನ ಮಕ್ಕಳು ತಿನ್ನಲ್ಲ ಕಣ್ರಿ. ಎಷ್ಟು ಹೇಳಿದ್ರು ಅಷ್ಟೇ, ಅವ್ರು ತಿನ್ನಲ್ಲ. ಸ್ವಲ್ಪ ಕಡಿಮೆ ಹಾಕಿದ್ರೂ ತಿನ್ನಲ್ಲ. ಸೊ ಹಂಗಾಗಿ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ತಿನ್ನೋ ವಯಸ್ಸಲ್ಲಿ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಹಾಕಿ ಕೊಟ್ಟೆ. ಆಮೇಲೆ ಮಾಮೂಲಿ ಇದ್ದೇ ಇದೆ, ಬಾಯಿ ಕಟ್ಟೋದು, ತಿಂದೇ ಇರೋದು ಹಂಗೆ. ಸೊ ಈಗ ಸದ್ಯಕ್ಕೆ ನೋಡಿರಿ ತಿಂತಾವ್ರೆ. ಆ ಕಡೆ ನನ್ನ ದೊಡ್ಡ ಮಗನಿಗೂ ಹಾಕಿಟ್ಟಿದ್ದೀನಿ, ಈ ಕಡೆ ಇವ್ನು ಚಿಕ್ಕ ಮಗ ತಿಂತಾವನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ತಪ್ಪದೆ ಹೇಳಿ.